ಗೆಳೆಯರೇ ನಮಸ್ಕಾರ. ಪಾಪ ನಿರ್ದೇಶಕ ಪ್ರೇಮ್ ಅವರು ಸಿಕ್ಕಾಪಟ್ಟೆ ಪ್ಲ್ಯಾನ್ ಮಾಡಿ ಏನು ಮಾತಾಡಲ್ಲ. ಏನಾಗ್ಬಿಡುತ್ತೆ ಅಂದರೆ ಇಂಟರ್ವ್ಯೂಗಳಲ್ಲಿ ಆ್ಯಂಕರ್ಗಳು ಏನೋ ಒಂದು ಪ್ರಶ್ನೆ ಕೇಳಿಬಿಡ್ತಾರೆ. ಇವರು ಹಾಗೇ ಮನಸ್ಸಲ್ಲಿ ಏನಿರುತ್ತೋ ಅದನ್ನು ಅವ್ರಿಗೆ ಹೆಂಗೆ ಬರುತ್ತೋ ಹಂಗೆ ಹೇಳಿಬಿಡ್ತಾರೆ. ಆದರೆ ಇವತ್ತಿನ ಟ್ರೋಲ್ ಯುಗದಲ್ಲಿ ನಾವು ಮಾತಾಡೋ ಪ್ರತಿಯೊಂದು ಸ್ಟೇಟ್ಮೆಂಟ್ ಕೂಡ ಬೇರೆ ಬೇರೆಯದೇ ಅರ್ಥಗಳನ್ನು ಪಡೆದುಕೊಳ್ಳುತ್ತೆ. ಉದಾಹರಣೆಗೆ KD ಸಿನಿಮಾದ ಬಿಡುಗಡೆಯ 2 ದಿನದ ಮುಂಚೆ ಅವರು ಒಂದು ಇಂಟರ್ವ್ಯೂನಲ್ಲಿ ಮಾತಾಡಿದ್ದ ಮಾತುಗಳು ಸಿಕ್ಕಾಪಟ್ಟೆ ಟ್ರೋಲ್ ಆದವು. ಅದರಲ್ಲಿ 2 ಸ್ಟೇಟ್ಮೆಂಟ್ ಇದ್ವು. ಮೊದಲನೆಯದು, ಈಗ ನೋಡಿದ್ದು ಕೇವಲ 2.5 ನಿಮಿಷದ ಟ್ರೈಲರ್, ನಾಳಿದ್ದು ಸಿನಿಮಾ ಬಿಡುಗಡೆಯಾದ ಮೇಲೆ ನೋಡೋದು 2.5 ಗಂಟೆಯ ಟ್ರೈಲರ್ ಅಂತ. ಅಂದರೆ ಅದರಲ್ಲಿ ಸಿನಿಮಾ ಇರಲ್ಲ, ಬರೀ ಟ್ರೈಲರೇ ಇರುತ್ತೆ ಅನ್ನೋ ಅರ್ಥದಲ್ಲಿ. ಎರಡನೆಯದೇನಂತಂದರೆ, ಸಿನಿಮಾ ನೋಡುವ ಪ್ರೇಕ್ಷಕ ಚಿತ್ರಮಂದಿರದಿಂದ ಹೊರಗೆ ಬರಬೇಕಾದ್ರೆ ಕತೆ ಏನು ಅಂತ ಅವನೇ ಕಟ್ಕೊಳ್ಬೇಕು ಅಂತ. ಇವೆರಡೂ ಸ್ಟೇಟ್ಮೆಂಟ್ಗಳು ಎಷ್ಟು ಟ್ರೋಲ್ ಆದವು ಅಂತ ಅಂದರೆ, ಹಾಗಾದರೆ ಸಿನಿಮಾದಲ್ಲಿ ಕಥೆನೇ ಇರಲ್ವಾ, ನಾವೇ ಕತೆ ಬರ್ಕೊಳ್ಬೇಕು ಅಂತ ಅಂದರೆ ಮತ್ತು ಇವರೇನು ಮಾಡಿದ್ದಾರೆ ಸಿನಿಮಾದಲ್ಲಿ ಅನ್ನೋ ಅರ್ಥದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಆದವು. ಅದು ಸಹಜ ಕೂಡ. ಆದರೆ ನಾನು KD ಸಿನಿಮಾವನ್ನು ನೋಡಿ ಬಂದ ಮೇಲೆ ನಿಜವಾಗಿಯೂ ಅರ್ಥ ಆಗಿದ್ದು ಅವರು ಯಾವ ಅರ್ಥದಲ್ಲಿ ಆ 2 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರು ಅಂತ. ಮೊದಲನೇದು, ಟ್ರೈಲರ್ ಅಂದರೆ ಏನಂತ ಹೇಳ್ತೀವಿ, ಒಂದು ಸಿನಿಮಾದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳನ್ನು ತಗೊಂಡು ಜನರಿಗೆ ನನ್ನ ಸಿನಿಮಾ ನೀವು ನೋಡೋಕ್ಕೆ ಬಂದಾಗ ಯಾವ ರೀತಿ ಫೀಲ್ ಸಿಗಬಹುದು ಅಂತ ಅರ್ಥ ಮಾಡಿಸೋಕೆ ಕಟ್ ಮಾಡಿ ಕೊಡುವಂಥ ಒಂದು ಚಿತ್ರದ ಒಂದು ಚಿಕ್ಕ ತುಣುಕು. ಇದೇ ಥರ ಇಡೀ ಸಿನಿಮಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳೋ ಅರ್ಥದಲ್ಲಿ ಅವರು 2.5 ಗಂಟೆಯ ಟ್ರೈಲರ್ ಅಂತ ಹೇಳಿದ್ದು. ಎರಡನೆಯದು, ಚಿತ್ರಮಂದಿರದಿಂದ ಹೊರಬರುತ್ತಿರುವಂತಹ ಪ್ರೇಕ್ಷಕ ಕಥೆಯನ್ನು ತಾನೇ ಕಟ್ಕೊಳ್ಬೇಕು ಅಂತ ಪ್ರೇಮ್ ಹೇಳಿದ್ದು. ಕೆಲವು ಸಿನಿಮಾಗಳಲ್ಲಿ ಏನಾಗುತ್ತೆ, ನಾವು ಒಂದು ಕಥೆಯನ್ನು ಈಗ ನೋಡಿರ್ತೀವಿ, ಚಿತ್ರದ ಕೊನೆಯಲ್ಲಿ ಯಾವುದೋ ಒಂದು ಸಸ್ಪೆನ್ಸ್ ಹೊರಬರುತ್ತೆ. ಆ ಸಸ್ಪೆನ್ಸ್ ಬಂದ ಮೇಲೆ ಇಲ್ಲಿ ತನಕ ಈ ಕಥೆ ಹೇಗಾಯಿತು ಅಂತ ನಾವು ಕೆಲವು ಡಾಟ್ಸ್ಗಳನ್ನು ಕನೆಕ್ಟ್ ಮಾಡಿಕೊಂಡು ಇಡೀ ಕಥೆಯನ್ನು ಮತ್ತೊಮ್ಮೆ ಯೋಚನೆ ಮಾಡ್ತೀವಿ. ಆ್ಯಕ್ಚುಲಿ ಪ್ರೇಮ್ ಹೇಳಿದ್ದು ಇದನ್ನೇ. ಅದಕ್ಕೆ ಪಾಪ ಪ್ರೇಮ್ ಅಂತ ಹೇಳಿದ್ದು. ಯಾಕಂದರೆ ಪಾಪ ಅವರು ಒಂದು ಅರ್ಥದಲ್ಲಿ ಏನೋ ಹೇಳಿದ್ರೆ ಅದು ಟ್ರೋಲರ್ಗಳ ಮುಖಾಂತರ ಇನ್ನೊಂದು ಅರ್ಥ ಪಡೆದುಕೊಂಡು ಎಲ್ಲ ಕಡೆ ಹರಡಿಬಿಡುತ್ತೆ. KD ಸಿನಿಮಾ ಹೇಗಿದೆ ಅಂತ ಕೇಳ್ತಿದ್ದೀರಾ? ಈಗಷ್ಟೇ ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಮಾಡಿದ್ದೀನಿ, ದಯವಿಟ್ಟು ಓದಿ. ಧನ್ಯವಾದಗಳು.